ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಪ್ರೋಟೀನ್ ಹಾಗೂ ಫೈಬರ್ ಯಾವ ಆಹಾರದಲ್ಲಿ ಸಿಗುತ್ತೆ, ಎಷ್ಟು ಸೇವಿಸಬೇಕು ಎಂದು ಹೇಳಿದ್ದೆ. ಬನ್ನಿ ನೋಡೋಣ. ಬನ್ನಿ ಬೀನ್ಸ್ ಅಲ್ಲಿ ಎಷ್ಟು ಫೈಬರ್ ಸಿಗುತ್ತೆ ನೋಡೋಣ. ಬೀನ್ಸ್ 10ರಿಂದ 40% ಡಿವಿ ಫೈಬರ್ ಅನ್ನು ಒದಗಿಸುತ್ತದೆ. ಉದಾಹರಣೆಗೆ, ಅರ್ಧ ಕಪ್ ಬೇಯಿಸಿದ ನವೆ ಬೀನ್ಸ್ ನಿಮ್ಮ ದೈನಂದಿನ ಶಿಫಾರಸು ಮಾಡಿದ ಫೈಬರ್ 44% ಅನ್ನು ನೀಡುತ್ತದೆ. ಇದನ್ನು ದಿನನಿತ್ಯ ಅರ್ಧ ಕಪ್ ಸೇವಿಸಿದರೆ ದೇಹಕ್ಕೆ ಫೈಬರ್ ಸಿಗುತ್ತೆ. ಇನ್ನು ಮುಂದಿನ ಫೈಬರ್ ಬಗ್ಗೆ ತಿಳ್ಕೊಳ್ಳೋಣ. ಧಾನ್ಯದ ಬ್ರೆಡ್ 1 ಸ್ಲೈಸ್ ಅಥವಾ 4-5 ಗ್ರಾಂನಷ್ಟು ಫೈಬರ್ ಅನ್ನು ಹೊಂದಿರುತ್ತದೆ. ಬಲವರ್ಧಕ ಧಾನ್ಯದ ಬ್ರೆಡ್ ಪ್ರತಿ ಸ್ಲೈಸಿಗೆ 10 ಗ್ರಾಂ ಫೈಬರ್ನೊಂದಿಗೆ ಬರುತ್ತದೆ. ವೀಕ್ಷಕರೇ, ದಿನನಿತ್ಯ 10 ಗ್ರಾಂ ಧಾನ್ಯದ ಬ್ರೆಡ್ ಸೇವಿಸಿದರೆ ಫೈಬರ್ ಸಿಗುತ್ತದೆ. ಬನ್ನಿ ವೀಕ್ಷಕರೇ, ಪ್ರೋಟೀನ್ ಬಗ್ಗೆ ತಿಳ್ಕೊಳ್ಳೋಣ. ಕೋಳಿ ಮಾಂಸ ತಿನ್ನೋದ್ರಲ್ಲೂ ಪ್ರೋಟೀನ್ ಸಿಗುತ್ತೆ. ಇವುಗಳಲ್ಲಿ ಪ್ರೋಟೀನ್ ಜೊತೆಗೆ ಕಬ್ಬಿಣ, ವಿಟಮಿನ್ B12, ಮ್ಯಾಗ್ನೇಷಿಯಂ ಮತ್ತು ಪೊಟ್ಯಾಷಿಯಂ ನಂತಹ ಅಗತ್ಯ ಸೂಕ್ಷ್ಮ ಪೋಷಕಾಂಶಗಳನ್ನು ಸಿಗುತ್ತದೆ. ವೀಕ್ಷಕರೇ, ದೇಹಕ್ಕೆ ಪ್ರೋಟೀನ್ ತುಂಬಾ ಅಗತ್ಯವಾಗಿದೆ. ವೀಕ್ಷಕರೇ, ಪ್ರೋಟೀನು ಮತ್ತು ಫೈಬರ್ ಇದರ ಬಗ್ಗೆ ತಿಳ್ಕೊಬೇಕಂದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ.